ಗೆಳೆಯರೇ, ನಿಮ್ಗ್ಯಾವಾಗಾದ್ರೂ ಹೀಗನ್ಸಿಲ್ವಾ? ನಾನ್ ಯಾರಿಗೂ ಕೆಡುಕ್ ಮಾಡ್ಲಿಲ್ಲ, ಆದ್ರೂ ನನ್ಗ್ಯಾಕಿಷ್ಟ್ ಕಷ್ಟ? ಒಂಟಿಯಾಗತ್ತ ರಾತ್ರಿ, ಮನಸ್ನಲ್ಲಿ ಯಾರಿಗೂ ಹೇಳಲಾಗದ ನೋವು. ಅಥವಾ ಅವನು ಎಲ್ಲರಿಗೂ ನೋವು ಕೊಟ್ಟ, ಆದ್ರೆ ಅವನ್ ಜೀವನ ಸೂಪರ್ ಆಗಿದೆ. ಅದನ್ನ ನೋಡ್ತಾ ನಮ್ ಹೃದಯ ಒಳಗೆ ಸುಟ್ಟಂತಾಗಿಲ್ವಾ? ಹಾಗಾದ್ರೆ ಪ್ರಶ್ನೆ ಇದು: ಕರ್ಮ ನಿಜವಾಗ್ಲೂ ಕೆಲ್ಸ ಮಾಡ್ತಿದೆಯಾ, ಅಥವಾ ಇದು ಕೇವಲ ಸಮಾಧಾನಕ್ಕೆ ಹೇಳೋ ಮಾತಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನವೇ ಇಂದಿನ ನಮ್ಮ ವಿಡಿಯೋ. ಗೆಳೆಯರೆ, ಎಪಿಕ್ ಬೈಟ್ಸ್ ಕನ್ನಡಗೆ ಸ್ವಾಗತ, ಸುಸ್ವಾಗತ. ಒಂದ್ ಕ್ಷಣ ನಿಲ್ಲಿ, ನಿಜವಾಗ್ಲೂ ಆಳವಾಗಿ ಯೋಚಿಸಿ ನೋಡಿ. ಕರ್ಮ ಅಂದ್ರೆ ಏನು? ಸರಳವಾಗಿ ಹೇಳ್ಬೇಕಂದ್ರೆ, ನಾವು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಪ್ರತಿಫಲ ಇದೆ. ನಾವು ಬಿತ್ತಿದ ಬೀಜ ಒಂದಿನ ಮೊಳಕೆ ಹೊಡಿಲೇಬೇಕು. ಆದ್ರೆ ಸಮಸ್ಯೆ ಏನ್ ಗೊತ್ತಾ? ನಾವು ಇಂದು ಬೀಜ ಬಿತ್ತೀವಿ, ನಾಳೆ ಮರ ಬೇಕು ಅಂತ ನಿರೀಕ್ಷೆ ಮಾಡ್ತೀವಿ. ಜೀವನ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸೋದಕ್ಕೆ ಕಾರಣವೇ ಇದೆ. ಪ್ರಕೃತಿ ಹಾಗಲ್ಲ, ಕರ್ಮವೂ ಹಾಗಲ್ಲ. ಕೆಲವು ಫಲ ತಕ್ಷಣ ಸಿಗ್ತವೆ, ಕೆಲವು ಫಲ ಸಮಯ ತೆಗೆದುಕೊಡ್ತವೆ, ಮತ್ತೆ ಕೆಲವು ಫಲ ಗೊತ್ತಾಗದೆ ಜೀವನದ ಮುಂದಿನ ಅಧ್ಯಾಯದಲ್ಲಿ ಬರ್ತವೆ. ಕೆಲವೊಮ್ಮೆ ನಾವು ಅನುಭವಿಸೋ ಕಷ್ಟ ನಮ್ಮ ಆತ್ಮವನ್ನ ಗಟ್ಟಿಗೊಳಿಸೋ ತರಬೇತಿಯಾಗಿರಬಹುದು. ನೀವ್ ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ಅದೇ ವ್ಯಕ್ತಿಯಿಂದಲೇ ಒಳ್ಳೇದು ವಾಪಸ್ ಬರಬೇಕು ಅನ್ನೋದು ಕರ್ಮದ ನಿಯಮ ಅಲ್ಲ. ಜೀವನ ಬೇರೆ ದಾರಿಯಿಂದ, ಬೇರೆ ವ್ಯಕ್ತಿಯಿಂದ, ಬೇರೆ ಸಮಯದಲ್ಲಿ ಕೊಡುತ್ತೆ. ಆದ್ರೆ ಕೆಟ್ಟವರು ಸುಖವಾಗಿದ್ದಾರೆ ಅಂತ ಕಾಣೋದ್ಯಾಕೆ? ಅವ್ರು ತಪ್ಪು ಮಾಡ್ತಾರೆ, ಜನರಿಗೆ ನೋವು ಕೊಡ್ತಾರೆ, ಆದ್ರೆ ಹೊರಗೆ ನೋಡಿದ್ರೆ ಅವ್ರಿಗೆ ಏನೂ ಆಗ್ತಿಲ್ಲ ಅನ್ನಿಸ್ತದೆ. ಆ ಸಮಯದಲ್ಲಿ ನಮ್ಮ ಮನಸ್ಸು ಕುಗ್ಗಿ ಹೋಗುವುದಿಲ್ವಾ? ಇದಕ್ಕೊಂದು ಕಾರಣ ಇದೆ. ಕರ್ಮದ ಫಲ ತಕ್ಷಣ ಬರೋದಿಲ್ಲ ಅಂದ್ರೆ ಅದು ಬರೋದಿಲ್ಲ ಅರ್ಥ ಅಲ್ಲ. ಕೆಲವೊಮ್ಮೆ ಅವರ ಇಂದಿನ ಸುಖವೇ ಹಿಂದಿನ ಒಳ್ಳೆಯ ಕರ್ಮದ ಫಲ ಆಗಿರಬಹುದು. ಆದ್ರೆ ಅವರು ಈಗ ಮಾಡ್ತಿರೋ ತಪ್ಪುಗಳು ಭವಿಷ್ಯದಲ್ಲಿ ಖಂಡಿತವಾಗಿ ಫಲ ಕೊಡ್ತವೆ. ಕರ್ಮ 3 ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲದ್ದು ಭೂತಕರ್ಮ, ನಾವು ಹಿಂದಿನ ದಿನಗಳಲ್ಲಿ ಮಾಡಿದ ಕಾರ್ಯಗಳ ಸಂಗ್ರಹ. ಎರಡನೇದು ವರ್ತಮಾನ ಕರ್ಮ, ಈ ಕ್ಷಣದಲ್ಲಿ ನಾವು ಮಾಡ್ತಿರೋ ಆಯ್ಕೆ. ಮೂರನೇದು ಭವಿಷ್ಯ ಫಲ, ನಾವು ಇವತ್ತು ಮಾಡ್ತಿರೋ ಕೆಲಸಗಳ ಫಲ. ನೀವು ಈಗ ಅನುಭವಿಸ್ತಿರೋ ಕಷ್ಟ ಹೆಚ್ಚಾಗಿ ಹಿಂದಿನ ಯಾವುದೋ ಕರ್ಮದ ಪರಿಣಾಮ ಆಗಿರಬಹುದು. ಆದ್ರೆ ಗಮನಿಸಿ, ಇದು ಶಿಕ್ಷೆ ಅಲ್ಲ, ಇದು ಪಾಠ. ಜೀವನ ನಮ್ಮನ್ನ ಒಡೆಯೋಕೆ ಕಷ್ಟ ಕೊಡೋದಿಲ್ಲ, ನಮ್ಮನ್ನ ಮತ್ತಷ್ಟು ಬಲವಾಗಿ ರೂಪಿಸೋಕೆ ಕೊಡುತ್ತೆ. ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ಕರ್ಮ ಯಾವತ್ತೂ ಮರೆತುಕೊಡೋದಿಲ್ಲ. ಅದು ನಿಶ್ಶಬ್ದವಾಗಿ ಕೆಲಸ ಮಾಡ್ತಿರುತ್ತೆ. ಸರಿಯಾದ ಸಮಯಕ್ಕೆ, ಸರಿಯಾದ ರೀತಿಯಲ್ಲಿ, ನಿಖರವಾಗಿ ಕೊಡುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇತರರು ಏನ್ ಮಾಡ್ತಾರೆ ಅನ್ನೋದನ್ನ ಬಿಡಿ, ನಾವೇನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಗಮನ ಕೊಡಿ. ಯಾರೂ ನೋಡ್ಲಿಲ್ಲ ಅಂದ್ರೂ ಜೀವನ ನೋಡ್ತಾ ಇರುತ್ತೆ. ಯಾರೂ ಪ್ರಶಂಸೆ ಮಾಡ್ಲಿಲ್ಲ ಅಂದ್ರೂ ಪ್ರಕೃತಿ ದಾಖಲಿಸ್ತಾ ಇರುತ್ತೆ. ಒಳ್ಳೆಯ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಡಿ, ಏಕೆಂದ್ರೆ ಕರ್ಮ ನಿಧಾನವಾಗಿರಬಹುದು, ಆದ್ರೆ ಅದು ನ್ಯಾಯವಾದದ್ದು. ಇಂದು ನೀವು ಅನುಭವಿಸ್ತಿರೋ ನೋವು ನಾಳೆ ನಿಮ್ಮ ಶಕ್ತಿಯಾಗಬಹುದು. ಇಂದು ನೀವು ಮಾಡಿದ ಒಳ್ಳೆಯದು ನಾಳೆ ನಿಮ್ಮ ಜೀವನದ ದೊಡ್ಡ ಆಶೀರ್ವಾದ ಆಗಬಹುದು. ಕೊನೆಗೊಂದು ಪ್ರಶ್ನೆ: ನೀವಿವತ್ತು ಯಾವ ಬೀಜ ಬಿತ್ತಾ ಇದ್ದೀರಾ? ಯೋಚಿಸಿ. ಇದೇ ರೀತಿ ಮನಸ್ಸಿಗೆ ತಟ್ಟೋ ಕಥೆಗಳು ಬೇಕಾದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ, ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ.